ಶ್ರೀ ಗುರುಭ್ಯೋ ನಮಃ. ತೆಂಗಿನಕಾಯಿಯ ಮಹತ್ವ ನೋಡಿ. ನಿಂಬೆಹಣ್ಣಿನಂತೆ ಈ ತೆಂಗಿನಕಾಯಿಯನ್ನು ಕೂಡ ಮಾಟ ಮಂತ್ರಗಳಿಗೆ ಹಾಗೂ ದೃಷ್ಟಿದೋಷಗಳಿಗೆ, ವ್ಯಾಪಾರ ವ್ಯವಹಾರಗಳಿಗೆ, ಹೀಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳಿಗೆ ನಿಂಬೆಹಣ್ಣಿನಂತೆ ತೆಂಗಿನಕಾಯಿಯನ್ನು ಕೂಡ ಪೂಜೆಯನ್ನು ಮಾಡಿ ಉಪಯೋಗವನ್ನು ಮಾಡ್ತೇವೆ. ಈ ತೆಂಗಿನಕಾಯಿಯನ್ನು ಮಾನವರ ಅನುಕೂಲಕ್ಕೋಸ್ಕರ ವಿಶ್ವಾಮಿತ್ರ ಮಹರ್ಷಿಗಳು ಸೃಷ್ಟಿಯನ್ನು ಮಾಡಿದರು ಎಂಬುದಾಗಿ ಕೆಲವು ಪುರಾಣಗಳಲ್ಲಿ ಇರುವಂಥದ್ದು. ನೋಡಿ, ಈ ತೆಂಗಿನಕಾಯಿಯನ್ನು ಮಹತ್ವ ಏನು, ಈ ತೆಂಗಿನಕಾಯಿಯಿಂದ ನಾವು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂಬುದಾಗಿ ನೋಡುವಂಥದ್ದಾದರೆ, ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಹಾಗೆ ಜೀವನದಲ್ಲಿ ಶಾಂತಿ, ಸಂಪತ್ತು, ಸಮೃದ್ಧಿ, ಯಶಸ್ಸು ಸಿಗಬೇಕಾದರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಸವರಬೇಕು ಮತ್ತು ಒಂದು ಕುಂಕುಮ ತಿಲಕವನ್ನು ಇಟ್ಟು ಕೆಂಪು ಗುಲಾಬಿಯನ್ನು ಅದಕ್ಕೆ ಹಾಕಬೇಕು. ಅದನ್ನು ತೆಗೆದುಕೊಂಡು ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಅಥವಾ ಶಕ್ತಿ ದೇವತೆಯಾದಂಥ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಮತ್ತೆ ಅದನ್ನು ಮನೆಗೆ ತರಬೇಕು. ತಂದು ದೇವರ ಕೋಣೆಯಲ್ಲಿ ಇಟ್ಟು ಅದನ್ನು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ನಂತರ ವ್ಯಾಜ್ಯದ ವಿಷಯದಲ್ಲಿ ನಿಮಗೆ ಜಯ ಸಿಗುವಂಥದ್ದಾಗ್ತದೆ. ಇದನ್ನು ಪ್ರಯೋಗವನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಯಶಸ್ಸು ಸಿಗ್ತದೆ. ಮತ್ತು ಇದನ್ನು ಅತಿ ಹೆಚ್ಚು ಜನರಿಗೆ ಶೇರನ್ನು ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.